ಗೈಸ್ ಈಗ ನೋಡಿ ಅದ್ರ ಮುಖ ತೋರಿಸ್ತಾ ಇದೆ ಈಗ ಆಮೆ ಕಂಡು. ಗಾಯ್ಸ್ ಒಂದು ಸಣ್ಣ ರೀಲ್ಸಿಗೋಸ್ಕರ ಎಷ್ಟು ಕಷ್ಟ ಪಡ್ಬೇಕಂದ್ರೆ ನಮ್ಮ ಕೋರು ಸೊಂಟ ಹೆವಿ ಸ್ಟ್ರೆಂತ್ ಇರ್ಬೇಕು ಇದಕ್ಕೆ. ಗಾಯ್ಸ್ ಇಲ್ಲಿ ನೋಡಿ ರೋಡಲ್ಲಿ ನಡ್ಕೊಂಡು ಹೋಗ್ತಿದೆ, ಸುಮ್ಮನೆ ಟೌನಿಗೆ ಹೋಗಿ ಬರೋಣ ಅಂತೇಳಿ. ಇಲ್ಲಿ ನೋಡಿ ಆಮೆ ಇದೆ ಗುರು ಇಲ್ಲಿ. ಗಾಯ್ಸ್ ಇವತ್ತು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಬೇರೆ ಬೇರೆ ಥರ ಡಿಫ್ರೆಂಟಾಗಿ ಮಾಡ್ಕೊಂಡಿದ್ದೀನಿ. ಮ್ಯಾಂಗೋ, ಅವಕಾಡೋ, ಎಗ್ಗು ನಾರ್ಮಲು, ಇದು ನಾರ್ಮಲು. ಎಕ್ಸ್ಟ್ರಾ ಏನಂದರೆ ಅವಕಾಡೋ ಮತ್ತು ಮ್ಯಾಂಗೋ ಇವೆರಡು. ನೋಡೋಕೆ ಮ್ಯಾಂಗೋ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಡಿಲಿಷಿಯಸ್ ಆಗಿ. ಲೆಟ್ಸ್ ಟ್ರೈ ದಿಸ್. ಬಾಯಲ್ಲಿ ನೀರು ಹೊಡ್ದಂಗೆ ಆಗ್ತಿತ್ತು. ಹುಳಿ ತೋ ಅಯ್ಯೋ, ನೋಡೋಕ್ಕೆ ಎಷ್ಟು ಡಿಲಿಷಿಯಸ್ ಆಗಿ ಕಾಣ್ತಾ ಇದೆ, ಬಟ್ ಸಿಕ್ಕಾಬಿಟ್ಟೆ ಹುಳಿ ಐತೆ ಗುರು ಇದು. ಯಪ್ಪ ಇಟ್ಸ್ ಓಕೆ, ಪರವಾಗಿಲ್ಲ, ಇದೆಲ್ಲ ಕಾಮನ್ ಡಯಟಲ್ಲಿ. ಎಂಜಾಯ್ ಮಾಡಬೇಕು. ಗಾಯ್ಸ್ ಇಲ್ಲಿ ನೋಡಿ ರೋಡಲ್ಲಿ ನಡ್ಕೊಂಡು ಹೋಗ್ತಿದೆ, ಸುಮ್ಮನೆ ಟೌನಿಗೆ ಹೋಗಿ ಬರೋಣ ಅಂತೇಳಿ. ಇಲ್ಲಿ ನೋಡಿ ಏನು ಸಿಕ್ತು, ಆಮೆ ಇದೆ ಗುರು ಇಲ್ಲಿ. ಇದನ್ನ ಮನೆಗೆ ತಗೊಂಡೋಗೋಣ, ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಮುಟ್ಟಕ್ಕೆ ಭಯ ಆಗ್ತಿದೆ, ಕಚ್ಗಿಸ್ಬಿಡುತ್ತಾ ಅಂತ. ಬಟ್ ಆಮೆ ಏನೂ ಮಾಡಲ್ಲ ಬೇಸಿಕಲಿ, ಬಟ್ ಸ್ಟಿಲ್ ಐ ಆಮ್ ಸ್ಕೇರ್ಡ್ ಬ್ರೋ. ಅದಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡಿ ನಮ್ಮ ಫ್ರೆಂಡಿಗೆ ಕಾಲ್ ಮಾಡಿದೆ. ಆಮೇಲೆ ಸರಿ ಹೋಗಲ್ಲ ಅಂತೇಳಿ ಸುಮ್ಮನೆ ಅದೇ. ಈಗ ಏನು ಮಾಡೋದು, ಈ ಆಮೇಲೆ ಸೈಡಿಗೆ ಬಿಟ್ಟು ಹೋಗ್ಬಿಡ್ಲಾ ಅಥವಾ ಏನಾದ್ರು ಏನು ಮಾಡೋದು ಒಂಚೂರು ಐಡಿಯಾನೇ ಇಲ್ಲ. ಸುಮ್ಮನೆ ಹಿಂಗೆ ನನ್ನ ಪಾಡಿಗೆ ನಾನು ಹಿಂಗೆ ಏನಾದ್ರು ಬಿಟ್ಟೋದ್ರೆ ಪಕ್ಕ ಯಾವನಾದ್ರು ಬಂದು ಎತ್ಕೊಂಡೋಗಿ ತಿಂದ್ಬಿಡ್ತಾನೆ ಗುರು. ಅದೇ ಬೇಜಾರು ನನಗೆ. ಇಲ್ಲಿ ಕೆರೆ ಒಳಗೆ ಬಿಟ್ಬಿಟ್ರೆ ಹೆಂಗಿರುತ್ತೆ ಆಮೇನ? ಗೈಸ್ ಒಳ್ಳೆ ಐಡಿಯಾ. ಈ ಆಮೇನ ತಗೊಂಡು ಕೆರೆ ಒಳಗೆ ಬಿಟ್ಬಿಟ್ರೆ, ಬನ್ನಿ ಆ ಕೆಲಸ ಮಾಡಿಬಿಡೋಣ. ಕೆರೆ ಒಳಗೆ ಬಿಟ್ರೆ ಬದುಕೋ ಅಂತವನ್ಲ. ಸೆಲ್ಫ್ ಟಾಕಿಂಗ್ ಗೈಸ್ ಇದು. ಕೆರೆ ಒಳಗೆ ಬಿಟ್ಟು ನೋಡೋಣ ಬನ್ನಿ, ಇದೇನು ಮಾಡುತ್ತೆ, ಬದುಕುತ್ತಾ ಏನೋ ಗೊತ್ತಿಲ್ಲ. ಪಿಕ್ ಮಾಡೋದು ಹೆಂಗೆ ಪಿಕ್ ಮಾಡೋದು? ಹಿಂಗೆ ಕೈಯಲ್ಲಿ ಎತ್ಕೊಂಡ್ರೆ ಬರುತ್ತಾ? ಅಯ್ಯೋ ಏನು ಆಮೆ ಇಷ್ಟೊಂದು ಭಾರ ಐತೆ ಗುರು. ಹೆಂಗು ಗುರು ಇದನ್ನ ಎತ್ಕೊಂಡು ಹೋಗೋದು? ಏನಾದ್ರು ಮಾಡ್ಬೇಕು ಇದಕ್ಕೆ ವ್ಯವಸ್ಥೆ, ಇಲ್ಲಾಂದರೆ ಕಷ್ಟ. ಪಾಪ ಯಾರು ಎತ್ಕೊಂಡು ತಿನ್ಬಿಡ್ತಾರೆ ಇದನ್ನು. ಗಾಯ್ಸ್ ಕೈಯಲ್ಲಿ ಇಟ್ಕೊಂಡಿದ್ದೀನಿ, 2 ಕೈ ಬಾಚ್ಕೊಂಡು ಎತ್ತಿ ಇಟ್ಕೊಂಡೆ, ಕೈಗೆ ಕಚ್ಬಿಡುತ್ತಂತ. ನಮ್ಮನೆಲ್ಲ ಒಂದು ಸಾಕಿದ್ವಿ ಆಮೇಲೆ ಇದೇ ಕೆರೆಗೆ ಬಿಟ್ಟು ಬಂದಿದ್ದೆ. ಬಟ್ ಈಗಲೂ ಅಷ್ಟೇ, ಇದ್ಯಾವುದೋ ಆಮೆ ಸಿಕ್ತು, ಇದ್ರು ಬಿಟ್ಟು ಬಂದ್ಬಿಡೋಣ ಬನ್ನಿ. ಕತ್ತಲ್ಲಿ ಹಾವುಗಳು ಕಾಣಿಸ್ತಾವೆ ಗೈಸ್. ಇದೇ ಫಸ್ಟ್ ಟೈಮು ಆಮೆಗಳು ಕಾಣ್ತಿರೋದು ನನ್ನ ಜೀವನದಲ್ಲಿ. ಚೆನ್ನಾಗಿದೆ ನೋಡೋಕ್ಕೆ. ಒಂದು ಜೀವಕ್ಕೆ ಜೀವ ಕೊಡ್ತಿದ್ದೀನಲ್ಲ ಅಂತೇಳಿ ಒಂದು ಸ್ವಲ್ಪ ಮನಸ್ಸಿಗೆ ಖುಷಿ ಆಗ್ತಿದೆ. ಬಟ್ ಆ ಮೆಶ್ ದಾಟಬೇಕು ನಾನು ಈಗ ಹೋಗ್ತಾ. ಅದು ಹೆಂಗೆ ದಾಟೋದು ಅಂತ ಯೋಚನೆ ಆಗಿದೆ ನನಗೆ. ಮುಖ ನೋಡಿ ಗೈಸ್, ಇದು ಹೆಂಗೆ ಮುಚ್ಕೊಬಿಟ್ಟಿದೆ ಗೈಸ್. ಇಲ್ಲಿ ಹೋಗ್ಬೇಕಾರೆ ನಾನು ಹುಷಾರಾಗಿ ಹೋಗ್ಬೇಕು, ಯಾಕಂದರೆ ಇಲ್ಲಿ ಹಾವುಗಳು ಸಿಕ್ಕಾಬಿಟ್ಟೆ ಇರ್ತವೆ, ಗೊತ್ತಾಗಲ್ಲ. ಹಂಗಾಗಿ ನಿಧಾನಕ್ಕೆ ನೋಡ್ಕೊಂಡು ಹೋಗ್ಬೇಕು ಈ ಜಾಗದಲ್ಲಿ. ನಾನು ಕೆರೆ ಹತ್ರ ಇರೋದಲ್ವ, ಹಂಗಾಗಿ ಏನಾರ ಮಾಡಬೇಕಲ್ಲ ಗೈಸ್. ಆಮೆಗೆ ಪಾಪ ಹಿಂಗೆ ಬಿಟ್ಟರೆ ಸರಿ ಹೋಗಲ್ಲ. ಕೆರೆಗೆ ಬಿಟ್ಟರೆ ಇದು ಬದುಕುತ್ತಾ ಅಂತಲೂ ನನಗೆ ಗೊತ್ತಿಲ್ಲ ಅಷ್ಟು ನೀಟಾಗಿ. ಸೊ ಬದುಕುತ್ತೇನೋ ಗೊತ್ತಿಲ್ಲ. ಈ ಕೆರೆಗೆ ಬಿಡೋಣ ಅಂತ ಅನ್ಕೊಂಡು, ಬಟ್ ಇಲ್ಲಿ ಕೆರೆಗೆ ಹೋಗೋಕ್ಕೂ ಇಲ್ಲಿ ಜಾಗ ಇಲ್ಲಲ್ಲ. ಇಲ್ಲಿ ನಾನೇ ದಾಟ ಹೋಗೋಕ್ಕೆ ಹೋದರೆ ನೀರೊಳಗೆ ಬಿದ್ದೋಗ್ಬಿಡ್ತೀನಿ. ಅದಕ್ಕೆ ಕೆರೆ ಅಷ್ಟು ದೂರದಲ್ಲಿದೆ, ಇನ್ನು ಎಸಕ್ಕೂ ಆಗಲ್ಲ. ಏನು ನನಗೆ ಸಿಗಬೇಕು ಇದು ಪಾಪ. ಬಿಟ್ಟು ಹೋಗೋಕ್ಕೂ ಮನ್ಸಾಕಲ್ಲಿದೆ. ಹಂಗೆ ರೋಡಿಗೆ ಬಂದುಬಿಟ್ರೆ ಯಾರು ಹತ್ತಿಸ್ಕೊಂಡು ಹೋಗ್ಬಿಡ್ತಾರೆ ಇದನ್ನು. ಏನು ಮಾಡೋದು? ನನ್ನ ಫ್ರೆಂಡ್ ಒಬ್ಬರು ಕೇಳ್ದ, ಅವನು ಕೆರೆಗೆ ಬಿಟ್ಬಿಡು ಅಂತಂದ. ಸೊ ನಾನು ಹಂಗಾಗಿ ಕೆರೆಗೆ ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಕೆರೆ ಹತ್ರ ಬಿಡೋಕ್ಕೂ ಕೆರೆ ತುಂಬ ದೂರ ಇದೆ. ಹೆಂಗೆ ಕೆರೆಗೆ ಹೆಂಗೆ ಹೋಗೋದು? ಇಲ್ಲಿ ಮುಂದೆ ಆಗಿ ಇರುತ್ತೆ, ನೋಡ್ಕೊಂಡು ಹೋಗ್ಬೇಕು ಮತ್ತೆ. ಥೋ ಗಾಯ್ಸ್, ನನಗೆ ಕೆಲಸಗಳು ತುಂಬ ಇದೆ ಗೈಸ್. ಈಗ ರಾತ್ರಿ ಈಗ ಹೋಗ್ಬೇಕು. ಇದನ್ನು ಹೆಂಗೆ ಬಿಟ್ಟು ಹೋಗೋಕ್ಕೂ ಮನಸ್ಸಾಗ್ತಿಲ್ಲ, ಹೆಂಗೆ ಅಂತ ಗೊತ್ತಾಗ್ತಿಲ್ಲ. ಕೆರೆಗೆ ಹಾಕೋಕ್ಕೂ ಗೊತ್ತಾಗ್ತಿಲ್ಲ ಹೆಂಗೆ ಹಾಕೋದು ಅಂತ. ಎಲ್ಲ ಮೆಶ್ ಹೊಡೆದಿರೋದ್ರಿಂದ ನಾನು ಇಳ್ದೋಗೋಕ್ಕೂ ಆಗಲ್ಲ. ಇಷ್ಟೊತ್ತಿನಲ್ಲಿ ಅಲ್ಲಿ ಕೆರೆ ಸೈಡಿಗೆ ಹೋದರೆ ಹಾವುಗಳಿರುತ್ತೆ. ಏನು ಮಾಡೋದು? ಇಲ್ಲಿಂದ ಎಸಾಕಿದ್ರೆ ಎಸಾಕಕ್ಕೆ ಬೇಜಾರಾಗುತ್ತೆ, ನೋವು ಆಗುತ್ತೆ ಅನ್ನೋದೊಂದು ಬೇಜಾರು ಗುರು. ಇದನ್ನು ವಾಟ್ ಟು ಡು ಐ ಡೋಂಟ್ ನೋ ಬ್ರೋ. ಐ ರಿಯಲಿ ಡೋಂಟ್ ನೋ ವಾಟ್ ಟು ಡು. ಗೈಸ್ ಈಗ ನೋಡಿ ಅದ್ರ ಮುಖ ತೋರಿಸ್ತಾ ಇದೆ ಈಗ ಆಮೆ ಕಂಡು. ಯಪ್ಪ, ಕಾಲು ಕೈಯೆಲ್ಲ ಅಗಲಿಸ್ಬಿಡ್ತಲ್ಲ, ಭಯ ಆಗೋಗ್ಬಿಡ್ತು. ಇಷ್ಟೊಂದು ಪುಕ್ಳನ ನಾನು. ಶೆಟ್ ಉಗ್ರು ನೋಡಿ ಅದ್ರದ್ದು ಎಷ್ಟು ಶಾರ್ಪ್ ಇದೆ. ಯಪ್ಪ
ಬ್ರೋ ನಾನು ನೀನು ಪ್ರೊಟೆಕ್ಟ್ ಮಾಡೋಕ್ಕೆ ಬಂದಿರೋದು, ದಯವಿಟ್ಟು ಏನೂ ಮಾಡಬೇಡ, ಬಿಟ್ಬಿಡ್ತೀನಿ ನಿನ್ನನ್ನು ಆರಾಮಾಗಿ. ಎಲ್ಲಿಗೆ ಬಿಡೋದು ಗೊತ್ತಾಗ್ತಿಲ್ಲ ನನಗಿದನ್ನು. ಗೈಸ್ ಫೈನಲಿ ಈ ಜಾಗನ ನಾನು ನೋಡ್ಕೊಳ್ತಿದ್ದೀನಿ ಹಾಕೋಕ್ಕೆ. ಬಟ್ ಸ್ಟಿಲ್ ಐ ಆಮ್ ರಿಯಲಿ ಸಾರಿ ಗೈಸ್. ಏನಕ್ಕಂತಂದರೆ ಇಲ್ಲಿಂದ ಆಮೇಲೆ ಎಸಾಕ್ತಿದ್ದೀನಿ. ಜಾಸ್ತಿ ಆಳ ಇಲ್ಲ, ಸ್ವಲ್ಪನೇ ಆಳ ಇರೋದು. ಹಂಗಾಗಿ ಇಲ್ಲಿಂದ ಎಸಾಕ್ತೀನಿ. ನನಗೆ ಅಲ್ಲಿಗೆ ಇಳಿಯೋಕ್ಕಾಗಲ್ಲ, ಈ ಮೆಶ್ ಹೊಡೆದಿರೋದ್ರಿಂದ ನಾನು ಆ ಕಡೆ ಹೋಗೋಕ್ಕೂ ಆಗಲ್ಲ. ಸೊ ಹಂಗಾಗಿ ಹಿಂಗೆ ನೀರಿಗೆ ಹಿಂಗೆ ಬಿಟ್ಬಿಡ್ತೀನಿ. ನಾನು ಆ ಜಾಗದಲ್ಲಿ ಹಂಗೆ ಬಿಟ್ಟರೆ ಅದು ಇದಾಗ್ಬಿಡುತ್ತೆ. ಏನಾಗ್ಬಿಡುತ್ತೆ ಅಂದರೆ ಉಲ್ಟಾ ಮಲ್ಕೊಂಡ್ರೆ ಮತ್ತೆ ಅದು ಸೀದಾ ಆಗೋಕ್ಕಾಗದೆ ಹೋದರೆ ಪ್ರಾಬ್ಲಮ್ ಅಲ್ವಾ. ಆ ರೀಸನಿಗೋಸ್ಕರ ಈಗ ಇದರೊಳಗೆ ಎಸಾಕ್ತಿದ್ದೀನಿ. ಬಾಯ್ 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 ಬಾಯ್. ಅದು ಲಾಸ್ಟ್ ಸರಿ ಇದು ಕಾಲೆಲ್ಲ ನೋಡಿ ಹೆಂಗಿದೆ ಆಮೇದು. ಓಕೆ ಹೋಗ್ಬಿಡಪ್ಪ ನೀನು. ಮೋಸ್ಟ್ಲಿ ಇಲ್ಲಿ ಆರಾಮಾಗಿ ಆಗುತ್ತೆ ನೀರಿಗೆ ಬಿಟ್ಟರೆ ಅದು. ನೋಡೋಣ. 3, 2 ಐ ಆಮ್ ರಿಯಲಿ ಸಾರಿ ಬ್ರೋ. ನನ್ನಿಂದ ಏನಾರು ನಿನಗೆ ಒಳಗೆ ಹೋಗಿ ಮುಖ ಒಳಗಕ್ಕ ನೋವಾಗ್ಬಿಡುತ್ತೆ. 3, 2, 1 ರಿವರ್ಸ್ ಹಾಕ್ಬಿಡ್ಲಾ? ನೋವಲ್ವೇನಾ? 1 ಸ್ಟಾರ್ಟ್. ಹೋಯ್ತಾ ಅಂತ ಅಪ್ಪ. ಒಂದು ಅಲ್ಲಿ ಅನಿಮಲ್ನ ಬಿಟ್ಟು ಬರೋದಕ್ಕೆ ಎಷ್ಟು ದೂರ ನಡ್ಕೊಬಂದೆ ಗೊತ್ತಾ? ಈಗ ನನ್ನ ಕೆಲಸ ಚೂರಿದೆ, ಮಹೇಶನ ಹತ್ರ ಮಾತಾಡಬೇಕು. ಗೈಸ್ ಯಾರು ವಯಸ್ಸಿದು ಜಿಮ್ಮೋನ್ ಈ ಥರ ಇದ್ದಾರೆ, ಯಾವುದೋ ವೆಯ್ಟ್ ಲಿಫ್ಟರ್ ಥರ ಇದ್ದಾರೆ. ಜಿಮ್ಮೋನ್ ಥರ ಅನ್ನಿಸ್ತಲ್ಲ ಗೈಸ್. ಜಿಮ್ ಒಳಗೆ ಬಂದಿದ್ದೀನಿ. ಜಿಮ್ ನೋಡಿ ಏನು ಚೆನ್ನಾಗಿದೆ, ಸಖತ್ತಾಗಿದೆ ಅಲ್ಲ. ನಾನು ಲೈಫ್ ಟೈಮಲ್ಲಿ ಯಾವತ್ತೂ ಈ ಥರ ಜಿಮ್ ಒಳಗೆ ಬಂದೇ ಇರಲಿಲ್ಲ. ಇವತ್ತೇ ಫಸ್ಟ್ ಟೈಮ್ ಬಂದಿರೋದು. ಮೇಲೆ ಹೋಗ್ಬಿಟ್ಟಿದ್ದೀನಿ, ಜಿಮ್ಮಿಗೆ ಬರಬೇಕು ಅಂತ ಬಂದ್ಬಿಟ್ಟು ಫುಲ್ ಟಾಪಿಗೆ ಹೋಗ್ಬಿಟ್ಟಿದ್ದೀನಿ ಅಲ್ಲಿ ಮೇಲಕ್ಕೆ ಲೇಡೀಸ್ ಇರೋದಕ್ಕೆ. ಆಮೇಲೆ ಕಾಲ್ ಮಾಡಿಬಿಟ್ಟು ವಾಪಸ್ ಈ ಜಾಗಕ್ಕೆ ಬಂದು ಕೂತ್ಕೊಂಡೆ. ಬರ್ತಾನೆ ಆಚೆಗೆ ಹೋಗಿದ್ದಾನೆ ಮಹೇಶ. ಗೈಸ್ ನಂದು ಶೇಪ್ ನೋಡಿ ಹೆಂಗೆ ಕಾಣ್ತಾಯಿದೆ ಇದರಲ್ಲಿ, ಹೆಂಗೆ ಕಾಣ್ತಾಯಿದೆ ನೋಡಿ ಗೈಸ್. ನ್ಯಾಚುರಲ್ ಆಗಿ ಮಾಡಿರೋಂಥದ್ದು. ನಾನು ಅನ್ನ ತಿನ್ಕೊಂಡು ಬೆಳೆದಿರೋದು. ಯಾರು ಏನು ಮಾಡಿದ್ರು ಅನ್ನ ತಿನ್ಕೊಂಡು ಬೆಳೆದಿಲ್ಲ ಸ್ಟಾರ್ಟಿಂಗಲ್ಲಿ ಅನ್ನ. ಗೈಸ್ ನಮ್ಮ ಮಹೇಶ ಅವತ್ತು ವಿಡಿಯೋ ಕ್ಯಾಂಪಿಂಗ್ ವಿಡಿಯೋ ಗೊತ್ತು ಮಾಡಿದ್ದೆ ಅಲ್ಲ ಕೋಚರ್ ಗೈಸ್ ಇಲ್ಲಿ ಜಿಮ್ಮಿಗೆ. ಹಂಗಾಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಆಯ್ ಮಾಡ್ರಿ ಒಂದ್ಸರಿ. ಝೂಮ್ ಮಾಡಬೇಡ ಅಂತ ನಾನು ಏನಿಲ್ಲ ಇಲ್ಲ ವೈಡ್ ಆಂಗಲ್ ಇಟ್ಟಿದ್ದೀನಿ, ದೂರ ಇದೆಯಾ ತೋರ್ಸು ಮಹೇಶ. ಮಹೇಶನ್ ಬಾಡಿ ನೋಡಿ ಹೆಂಗಿದೆ ನೋಡಿ ಗೈಸ್. ಬೈಸಿಪ್ಸು ಅವತ್ತು ಜಿಮ್ ಕೋಚರ್ ಅಂತ ಹೇಳಿದ್ವಲ್ಲ, ಅದು ವಿಡಿಯೋ ಮಾಡಿರ್ಲಿಲ್ವಲ್ಲ, ಅವ್ನು ತೋರಿಸ್ಲಿಲ್ಲ. ಇವಾಗ ನೋಡಿ ಇವ್ನ ಕೈಯಲ್ಲಿ ಹೆಂಗೆ ಕಾಣ್ತಿದೆ. ಈ ಕಡೆ ತೋರಿಸ್ತೀವಿ ಬ್ರೋ. ವರ್ಕೌಟ್ ಮಾಡ್ತಿಲ್ಲ ಬ್ರೋ. ವಿಡಿಯೋಗೋಸ್ಕರ ಆಫ್ ದ ಕ್ಯಾಮ್ರಾದಲ್ಲಿ ಹೋಗೋ ಬರ ಅಂತ ಮಾತಾಡ್ತೀವಿ. ಕ್ಯಾಮ್ರಾ ಓಪನ್ ಹೋಗಿ ಬನ್ನಿ ಬ್ರೋ. ಹೇಳುತ್ತೆ ಬ್ಯಾಲೆನ್ಸ್ ಮಾಡ್ಬೇಕು ಬಿಡ್ದಂಗೆ. ಗಾಯ್ಸ್ ಒಂದು ಸಣ್ಣ ರೀಲ್ಸಿಗೋಸ್ಕರ ಎಷ್ಟು ಕಷ್ಟಪಡ್ಬೇಕಂದ್ರೆ ನಮ್ಮ ಕೋರು ಸೊಂಟ ಹೆವಿ ಸ್ಟ್ರೆಂತ್ ಇರಬೇಕು ಇದಕ್ಕೆ. ನಮ್ಮ ಸೊಂಟ ಸ್ಟ್ರೆಂತ್ ಇಲ್ಲ ಅಂದರೆ ಇದು ಮಾಡೋಕ್ಕಾಗಲ್ಲ. ಸಿಕ್ಕಾಬಿಟ್ಟೆ ಸ್ಟ್ರೆಂತ್ ಬರ್ಬೇಕು ಸೊಂಟ ನಮ್ಮದು. ಗಾಯ್ಸ್ ಇದು ಹೆವಿ ಟಫ್ ಇದೆ, ಇದು ಮಾಡೋಕ್ಕೆ ಹೆವಿ ರಿಸ್ಕ್ ಇತ್ತು ಮಾತ್ರ. ಗಾಯ್ಸ್ ಈಗ ನಮ್ಮ ಮಹೇಶ್ ಅವ್ರು ಟ್ರೈ ಮಾಡ್ತಾರೆ, ಕೋಚರ್ ಟ್ರೈ ಮಾಡ್ತಿದ್ದಾರೆ. ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ಒಟ್ಟಲ್ಲಿ ಅಲ್ಲ ಕಣು, ನಾನು ಇದು ಏನು ಗೊತ್ತಾ, ನಾನು ಹಾಕಲ್ಲ. ನೀನು ಬೇಡ ಅಂದರೆ ಹಾಕಲ್ಲ, ಮಾಡೋಕ್ಕೆ ಅನಿಸ್ತದೆ. ಗೈಸ್ ಮಹೇಶ ಟ್ರೈ ಮಾಡ್ತಿದ್ದಾನೆ ಇದನ್ನು, ನೋಡೋಣ. ಅಷ್ಟು ಇದಕ್ಕೆ ಎಷ್ಟು ಪ್ರೆಷರ್ ಬರುತ್ತೆ ಗೊತ್ತಾ? ಕೋರು ಹೆವಿ ಆಪ್ಸ್ ಔಟ್ಕೌಟ್ ಮಾಡ್ಬೇಕು ಇದಕ್ಕೆ. ಟ್ರೈ ಮಾಡು ಒಂದ್ಸರಿ ನೋಡೋಣ.
ಇದು ಆ್ಯಕ್ಚುಲಿ ಆಗ್ತಾಯಿಲ್ಲ, ಇದು ಕೋಚರ್ ಕೈಲೂ ಆಗಲಿಲ್ಲ, ನನ್ನ ಕೈಲೂ ಆಗಿಲ್ಲ. ಒಂದು ವೀಕ್ ಬಿಟ್ಟರೆ ಟ್ರೈ ಮಾಡಿದ್ರೆ ಆಗ್ಬೋದು ಇದು. ಗೈಸ್, ಒಂದು ಸಣ್ಣ ರೀಲ್ಸಿಗೋಸ್ಕರ 30 ಸೆಕೆಂಡ್ಸ್ ರೀಲ್ಸಿಗೋಸ್ಕರ ಎಷ್ಟು ಕಷ್ಟಪಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟಪಡ್ಬೇಕು. ಇನ್ನೊಂದು ಯಾವುದೋ ಹೇಳ್ತಿದ್ದಾರೆ, ಇದಂತೂ ನನ್ನ ಕೈಲಿ ಆಗಿಲ್ಲ ಗೈಸ್. ಅಂದರೆ ನನ್ನ ಕೈಲಲ್ಲ, ಯಾರ ಕೈಲೂ ಆಗಲ್ಲ ಅನ್ಸುತ್ತೆ ಸದ್ಯದ ಮಟ್ಟಿಗೆ. ಅಲ್ಲ, ಮಾಡಿರೋರು ಇದ್ದಾರೆ, ಬಟ್ ಸ್ಟಿಲ್ ಕಡಿಮೆ ಅಲ್ವಾ. ಈ ಜಿಮ್ಮಿಗೆ ಹೋಗ್ದಲ್ಲೇ ಅಲ್ಲಿ ಸ್ವಲ್ಪನಾರು ಹಿಡಿದಿದ್ದೀನಿ. ಜಿಮ್ಮಿಗೆ ಹೋದ್ರೆ 100% ಹಿಡಿತೀನಿ ನಾನು. ಇನ್ನೊಂದು ಹ್ಯಾಂಗಿಂಗು. ಯಾವ ಹ್ಯಾಂಗಿಂಗ್? ಹ್ಯಾಂಗಿಂಗ್ ಅಲ್ಲ, ಇನ್ನೊಂದು ಡಂಬಲ್ ಚಾಲೆಂಜ್. ಸೇಮ್ ನಾನು ಲಾಸ್ಟ್ ಟೈಮ್ ಮಾಡಿದ್ನಲ್ಲ ಅದು ಮಾಡುವುದು. ಆಮೇಲೆ ಹ್ಯಾಂಗಿಂಗ್ ಹೇಳ್ತೀನಿ. ಈಗ ಮಾಡೋದು ಅದು ಅದು ಅಂತ ಒಂದು ಹಳೆ ವಿಡಿಯೋ ಇದೆ ನೋಡಿ. ಫಾರ್ಮಲ್ಲಿಲ್ಲ, ಎನರ್ಜಿ ಎಲ್ಲ ಲೋ ಆಗಿದೆ. ಮತ್ತು ಇವಾಗ ರೀಸೆಂಟ್ ಎಷ್ಟು ತುಂಬ ಮಂತ್ ಅದನ್ನ ಸ್ಟಾರ್ಟ್ ಮಾಡಿರೋದು, ಹಂಗಾಗಿ ಟೈಮ್ ತಗೊಳುತ್ತೆ. ಗೈಸ್, ಇಲ್ಲಿ ನೋಡಿ ಮಾಡಿರೋದು ಚಾಲೆಂಜ್ ಮಾಡಿರೋ ವಿಡಿಯೋ ಇಲ್ಲಿ ನೋಡಿ. ಈಗ ಮಾಡ್ತಾ ಇಲ್ಲ ಹೇಳಿದ್ರು, ಬಟ್ ಈಗ ಹಳೇದೆಲ್ಲ ಮಾಡಿರೋದು ನೋಡಿ. ಡಂಬಲ್ಸ್ ಮೇಲೆ ಡಂಬಲ್ಸ್ ಇಟ್ಟು ಸ್ಟ್ಯಾಂಡ್ ಆಗೋದು. ನೋಡಿ 4 ಆದಮೇಲೆ ಇವು ಗಟ್ಟಿ ಇರಬೇಕಲ್ಲ, ಶೋಲ್ಡರ್ಸ್ ಎಲ್ಲ ಈಸಿ ಇದೆ ಸ್ವಲ್ಪ. ಇದು ಮಾಡಿಲ್ವಲ್ಲ, ಈಗ ಮಾಡಿದ್ವಲ್ಲ ಅದು. ಗಾಯ್ಸ್, ಬಾರಿನ ಟ್ರೈ ಮಾಡಿದೆ, ನಿಜವಾಗ್ಲೂ ಆಗಲೇ ಇಲ್ಲ. ಸ್ವಲ್ಪ ಆಯಿತು, ಆಲ್ಮೋಸ್ಟ್ ಆಯಿತು ನಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಬಟ್ ಇನ್ನೂ ಕಂಪ್ಲೀಟಾಗಿ ಆಗಲಿಲ್ಲ. ನಾನು ಸ್ಟ್ರಾಂಗ್ ಇದ್ದೀನಿ ಗೈಸ್, ನಾನು ತುಂಬ ಸ್ಟ್ರಾಂಗ್ ಹುಡುಗ. ಇಲ್ಲಿ ಜಿಮ್ಮವ್ರಿಗೆ ಯಾರು ಜಾಸ್ತಿ ಅಷ್ಟು ನಿಲ್ಸೋಕೆ ಕೇಳಿ ಯಾರು ನಿಲ್ಲಲ್ಲ ಅನ್ಸುತ್ತೆ ನನಗೆ ಕೇಳೋದ್ರೆ. ಡೈಲಿ ಆ್ಯಪ್ಸ್ ವರ್ಕೌಟಿಗೆ ಹೊಡಿತೀನಲ್ಲ, ಹಂಗಾಗಿ ನಾವು ಸ್ವಲ್ಪ ಸ್ಟ್ರೆಂತ್ ಆಗಿದೆ ನಂದು. ಸ್ಟ್ಯಾಟ್ ನೋಡಿ ಹೆಂಗೆ ಬಂದ್ಬಿಟ್ರೆ ಮತ್ತೆ ಬೈಸಿಪ್ಸೇ ಇಲ್ಲ ಗೈಸ್, ಟ್ರೈಸಿಪ್ಸ್ ಕಾಣ್ತಿದೆ, ಬೈಸಿಪ್ಸ್ ಕಾಣ್ತಿಲ್ಲ. ವೆಯ್ಟ್ ನೋಡಿ ಎಷ್ಟಾಗಿದ್ದೀನಿ, 67 ಆಗಿದ್ದೀನಲ್ಲ ಗುರು. ಗೈಸ್, ಎಲ್ಲ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ವರ್ಕೌಟ್ ಅಂತೇನೇ ಇಲ್ಲ ಫ್ರೆಂಡ್ನ ಮೀಟ್ ಮಾಡೋಕೆ ಹೋಗಿದ್ದು, ವರ್ಕೌಟ್ ಥರ ಆಗೋಗ್ಬಿಡ್ತದು, ಏನೇನೋ ಮಾಡೋಕೆ ಹೋಗಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿ ಲೈಕ್. ಇದು ಈಗ ಮಾಡಿದ್ನಲ್ಲ ಚಾಲೆಂಜ್ ಥರ ವಿಡಿಯೋ, ಅದು ಸ್ಟ್ಯಾಂಡ್, ಬಾರ್ ಸ್ಟ್ಯಾಂಡು, ಅದೇ ಥರ ಜಿಮ್ಮಿಂದ ಏನಾದ್ರು ಚಾಲೆಂಜಸ್ ಇದ್ದರೆ ಮಾಡೋಣ ಅಂತೆ ಒಂದು ದಿವಸ. ಓಕೆನಾ? ಚೆನ್ನಾಗಿರುತ್ತೆ ಅದು. ಇನ್ಸ್ಟಾಗ್ರಾಮಿಗೂ ಹಾಕ್ಬೋದು, ಯೂಟ್ಯೂಬಿಗೂ ಹಾಕ್ಬೋದು. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೊಂದು ವಿಡಿಯೋ ಜೊತೆ ಸ್ಪೆಷಲ್, ಏನು ಸ್ಪೆಷಲ್ ಏನೋ ಸಿಗ್ತೀನಿ. ಬಾಯ್ ಬಾಯ್.